ನರೇಂದ್ರ ಮೋದಿ ಟೆರರಿಸ್ಟ್ ಅಂತ ಚೆನ್ನೈನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ವಿವಾದಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಐಎಡಿಎಂಕೆ ಮೋದಿ ಜೊತೆಗೆ ಹೇಗೆ ಕೈ ಜೋಡಿಸುತ್ತೆ? ಮೋದಿ ಭಯೋತ್ಪಾದಕ, ನ್ಯಾಯದಲ್ಲಿ ನಂಬಿಕೆ ಇಲ್ಲ ಎನ್ನುವ ವಿವಾದಾತ್ಮಕ ಹೇಳಿಕೆಯನ್ನು ಖರ್ಗೆ ಕೊಟ್ಟಿದ್ದಾರೆ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮಾತು ಈಗ ವಿವಾದ ಸೃಷ್ಟಿ ಮಾಡಿದೆ. How can they join with Modi, who is a terrorist and he won't believe in equality. His party won't believe in equality and justice. And these people are joining with them. It means that they are weakening democracy. They are weakening the philosophy of Annadurai, Kamaraj, Periyar and Kalingar and Baba Saheb Ambedkar. How can they join with Modi, who is a terrorist and he won't believe in equality. His party won't believe in equality and justice. And these people are joining with them. It means that they are weakening democracy. They are weakening the philosophy of Annadurai, Kamaraj, Periyar and Kalingar and Baba Saheb Ambedkar. ಎಸ್, ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಗಳು ಆಗಾಗ ಸದ್ದು ಮಾಡುತ್ತೆ, ಸುದ್ದಿ ಮಾಡುತ್ತೆ. ಆದರೆ ಈ ಬಾರಿ ಅವರು ಪ್ರಧಾನಿಯನ್ನ ಟೆರರಿಸ್ಟ್ ಅಂತ ಕರೆದಿರೋದು ಬಹಳ ದೊಡ್ಡ ವಿವಾದ ಸೃಷ್ಟಿ ಮಾಡ್ತಾ ಇದೆ. ಈ ಹೇಳಿಕೆಗಳ ಬಗ್ಗೆ ಯಾವ ರೀತಿಯಾದಂತಹ ರಿಯಾಕ್ಷನ್ಸ್ ಬರ್ತಿದೆ? ಪ್ರತಿಮಾ, ತಮಿಳುನಾಡಿನಲ್ಲಿ ಇವತ್ತು ಕೊನೆ ಹಂತದ ಪ್ರಚಾರ. ಇವತ್ತು ಚೆನ್ನೈನಲ್ಲಿ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ರು. ಸುದ್ದಿಗೋಷ್ಠಿಯನ್ನ ಮಾಡುವಂತ ಸಂದರ್ಭದಲ್ಲಿ ಬಿಜೆಪಿಯ ಮಿತ್ರ ಪಕ್ಷ ಆದಂತಹ ಎಐಡಿಎಂಕೆಯ ಕುರಿತು ಮಾತನಾಡ್ತಾ ಇದ್ರು. ಎಐಡಿಎಂಕೆಯ ಪೋಸ್ಟರ್ಗಳಲ್ಲಿ ಅಣ್ಣಾ ದೊರೈ ಅವರಿದ್ದಾರೆ. ಅಂದ್ರೆ ಡಿಎಂಕೆ ಅಂದ್ರೆ ದ್ರಾವಿಡ ಪಾರ್ಟಿಗಳನ್ನ ಕಟ್ಟುವಂತವ್ರು ಅಣ್ಣಾ ದೊರೈ. ಅವರ ಜೊತೆಗೆ ಮೋದಿ ಅವರ ಫೋಟೋನ ಕೂಡ ಹಾಕೊಳ್ತೀರಿ. ಮೋದಿ ಅವರಲ್ಲಿ ಮತ್ತೆ ಅಣ್ಣಾ ದೊರೈ ಅವರಲ್ಲಿ. ಅಣ್ಣಾ ದೊರೈ ಅವರು ಸಮಾನತೆ ಪರವಾಗಿದ್ದಂಥವ್ರು, ಹಿಂದುಳಿದ ವರ್ಗಗಳ ಪರವಾಗಿದ್ದಂಥವ್ರು. ಆದ್ರೆ ಮೋದಿ ಅವರು ವಿಭಜನೆಯ ಪರವಾಗಿದ್ದಾರೆ, ಜನರನ್ನ ವಿಭಜನೆ ಮಾಡ್ತಾರೆ, ಇವರೊಂಥರ ಟೆರರಿಸ್ಟ್ ಇದ್ದ ಹಾಗೆ ಅನ್ನುವಂತದನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಮತ್ತೆ ಜೊತೆಗೆ ಮೋದಿ ಅವರು ವಿಪಕ್ಷಗಳನ್ನ ಹಣಿಲಿಕ್ಕೆ ಸಿಬಿಐ ಇಡಿಯನ್ನ ಬಳಸ್ತಾರೆ, ವಿಪಕ್ಷ ನಾಯಕಗಳಿಗೆ ಕಿರುಕುಳವನ್ನ ಮೋದಿ ಅವರು ಕೊಡ್ತಾ ಇದ್ದಾರೆ, ಅಂತವರ ಫೋಟೋವನ್ನ ನೀವು ಹಾಕೊಳ್ತೀರಾ. ಮತ್ತೆ ಅಣ್ಣಾ ದೊರೈ ಅವರ ಹಿನ್ನೆಲೆಯಿಂದ ಬಂದಂತಹ ಎಐಡಿಎಂಕೆ ಪಕ್ಷ ಮೋದಿ ಅವರ ಫೋಟೋ ಹಾಕೊಳ್ತಿರುವಂತದ್ದು ದುರದೃಷ್ಟಕರ ಅನ್ನುವಂತಹ ಮಾತನ್ನ ಈಗ ಹೇಳಿರುವಂತಹದ್ದು. ಇದಕ್ಕೆ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ತಮಿಳುನಾಡಿನಲ್ಲಿ 23ನೇ ತಾರೀಕು ಚುನಾವಣೆ ಮತದಾನ ನಡೀತಾ ಇದೆ. ಇವತ್ತು ಬಹಿರಂಗ ಪ್ರಚಾರ ಅಂತ್ಯ ಆಗ್ತಾ ಇದೆ. ಬಹಿರಂಗ ಪ್ರಚಾರ ಅಂತ್ಯ ಆಗ್ತಿರುವಂತಹ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಕೊಟ್ಟಂತಹ ಈ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಕೊಟ್ಟಂತಹ ಈ ಹೇಳಿಕೆ ಏನಿದೆ, ಇದು ಸಾಕಷ್ಟು ವಿವಾದಾತ್ಮಕವಾಗಿದೆ. ಮತ್ತೆ ಇದಕ್ಕೆ ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜವಾಗಿ ಈ ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ತಮಿಳುನಾಡಿನ ಚುನಾವಣೆಯಲ್ಲೂ ಕೂಡ ಪ್ರತಿಧ್ವನಿಸಲಿದೆ. ಜೊತೆಗೆ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲೂ ಕೂಡ ಪ್ರತಿಧ್ವನಿಸುವುದು ಗ್ಯಾರಂಟಿ ಆಗಿದೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್. ಹೇಳಿಕೆ ಬೆನ್ನಲ್ಲೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಖರ್ಗೆ. ಮೋದಿ ಟೆರರಿಸ್ಟ್ ಹೇಳಿಕೆಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಸ್ಪಷ್ಟಪಡಿಸೋದಕ್ಕೆ ಬಯಸ್ತೇನೆ, ಮೋದಿ ಯಾವಾಗಲೂ ಬೆದರಿಕೆ ಹಾಕ್ತಾರೆ. ಇಡಿಐಟಿ, ಸಿಬಿಐ ನಂತಹ ಸಂಸ್ಥೆಗಳವರ ಕೈಯಲ್ಲಿವೆ, ಅಲ್ಲದೆ ಕ್ಷೇತ್ರ ಪುನರ್ವಿಂಗಡಣೆಯನ್ನು ತಮ್ಮ ಕೈಗೆ ತೆಗೆದುಕೊಳ್ಳೋದಕ್ಕೆ ಬಯಸ್ತಾರೆ. ಆ ಅರ್ಥದಲ್ಲಿ ನಾನು ಹಾಗೆ ಹೇಳಿದೆ. ಅವರು ಜನರನ್ನ ಮತ್ತು ರಾಜಕೀಯ ಪಕ್ಷಗಳನ್ನ ಭಯಭೀತಗೊಳಿಸ್ತಾ ಇದ್ದಾರೆ. ನಾನು ಅವರನ್ನ ಭಯೋತ್ಪಾದಕ ಅಂತ ಹೇಳಿಲ್ಲ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅನ್ನೋದು ಈಗ ಖರ್ಗೆ ಅವರು ಕೊಡ್ತಾ ಇರೋ ಕ್ಲಾರಿಫಿಕೇಶನ್. Modi, as a terrorist, as wife, is joined, AIDMK has joined hands with him. So can you please put a context in what context? No. I mean that terrorist means important, sir. That's why I asked. I wanted the context. No, exactly. Terrorist is just I wanted to clarify that Modi always threatens and always is I told certain sequence ID, ED
income tax, CVC, these institutions are in his hand. Again, this delimitation also he wants to take in his hand. Therefore, I say, in that context, Terrorize, you mean to say? he is terrorizing people and political parties. I never said he is a terrorist. Terrorizing this. That's why